ಸರಿಯಾದ ಸಮಯಕ್ಕೆ ಸಹ ನಾನು ಊಟ ಮಾಡಿದರೆ ಟೈಮ್ ಟು ಟೈಮ್ ಊಟ ಮಾಡಿದರೂ ನನಗೆ ಎಸಿಡಿಟಿ ಆಗುತ್ತೆ. ಯಾಕಿರಬಹುದು ಅಂತ ಒಬ್ಬರು ನನ್ನ ರೋಗಿಗಳು ಕೇಳ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗೌಡರ್, ನಿರಾಮಯ ಆಯುರ್ವೇದ ಆಸ್ಪತ್ರೆ, ನವನಗರ, ಬಾಗಲಕೋಟೆ. ಇವತ್ತಿನ ವಿಷಯ ಏನಂದರೆ ಎಸಿಡಿಟಿ, ಅಮ್ಲಪಿತ್ತ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಅದರ ಬಗ್ಗೆ ನಾವು ಒಂದಿಷ್ಟು ವಿಷಯಗಳನ್ನು ತಿಳಿಸುವ. ಒಬ್ಬರು ಪೇಷಂಟ್ ಬರ್ತಾರೆ, ಬಂದು ಅವರು ಕಂಪ್ಲೇಂಟ್ ಏನಂದರೆ ಎದೆ ಉರಿ ಬರೋದು, ಆಮೇಲೆ ಹುಳಿ ತೇಗಿ ಬರೋದು, ಆಮೇಲೆ ಎದೆಯಲ್ಲಿ ಚುಚ್ಚುವಂಥದ್ದು ಅವರಿಗೆ ಪೇನ್ ಇರ್ತದೆ. ಸೊ ಈ ಲಕ್ಷಣಗಳನ್ನು ಹೇಳಿದಾಗ ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಿದೆ, ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರೇನೋ ಅಂತಂದು ಕೇಳಿದೆ. ಸೊ ಅವಾಗ ಅವ್ರು ಹೇಳಿದರು, ಹಾಂ, ಟೈಮ್ ಟು ಟೈಮ್ ನಾನು ಡೈಲಿ ನನಗೆ ಹೆಂಗಂದ್ರೆ ಮುಂಜಾನೆ 9ಕ್ಕೆ ನಾಷ್ಟ ಆಗುತ್ತೆ ರೀ, ಮಧ್ಯಾಹ್ನ 1 ಗಂಟೆಗೆ ಊಟ, ಸಂಜೆಗೆ 5-5:30ಗೆ ಒಂದು ಚಹಾ ಕುಡಿತೀನಿ ರೀ, ಆಮೇಲೆ ಮತ್ತೆ 9ಕ್ಕೆ ಊಟ ಮಾಡ್ತೀನಿ ರೀ ಅಂತ ಹೇಳಿದರು. ನನಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಏನಂದರೆ ಟೈಮ್ ಆಗಲಿ ಸರ್, ಬಟ್ ಆ ಟೈಮ್ನೊಳಗಡೆ ನಿಮಗೆ ಹೊಟ್ಟೆ ಹಸಿವಾಗಿರುತ್ತೇನೋ ಅಂತ ನನ್ನ ಪ್ರಶ್ನೆ. ಸೊ ಅವಾಗ ಆ ರೋಗಿ ಏನು ಹೇಳಿದ್ರು ಅಂದರೆ, ಅವ್ರದ್ದೇನು ಉತ್ತರನೇ ಇದ್ದಿದ್ದಿಲ್ಲ. ಯಾಕಂದರೆ ಎಷ್ಟೋ ಸರಿ ಜನ ಒಂದು ತಪ್ಪು ಏನು ಮಾಡ್ತಾರೆ ಅಂದರೆ, ಈ ಟೈಮಿಗೆ ಮಹತ್ವ ಕೊಡ್ತಿದ್ದಾರೆ. ನಿಜ, ಟೈಮಿಗೆ ಮಹತ್ವ ಕೊಡಬೇಕು, ಆದರೆ ಆ ನಮ್ಮ ಹೊಟ್ಟೆಯಲ್ಲಿ ನಾವೇನು ತಿಂದಿರ್ತೀವಲ್ಲ, ಆ ಆಹಾರ ಮೊದಲು ಜೀರ್ಣ ಆಗಬೇಕು. ಆ ಜೀರ್ಣ ಆಗದೇ ನಾವು ಊಟ ಮಾಡಿದ್ರೆ ಏನಾಗ್ತದೆ, ನಮ್ಮ ಹೊಟ್ಟೆಗೆ ಓವರ್ಲೋಡ್ ಆಗುತ್ತೆ. ಅದು ಜೀರ್ಣ ಮಾಡಲಿಕ್ಕೆ ಅದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಹಿಂದೆ ಏನು ತಿಂದಿರ್ತೀನ ಅದೇ ಇನ್ನೂ ಜೀರ್ಣ ಆಗಿಲ್ಲ. ಜೀರ್ಣ ಆಗದೇ ಮತ್ತೆ ಒಂದು ಆಹಾರ ಬಂದರೆ ಅವಾಗೇನಾಗುತ್ತೆ, ಅದು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಆಹಾರವನ್ನು ಡೈಜೆಸ್ಟ್ ಮಾಡ್ಕೋಬೇಕಂತ ಗೊತ್ತಾಗಲ್ಲ. ಹೀಗಾಗಿ ಏನಾಗುತ್ತೆ, ಅದು ಅಜೀರ್ಣ ಆಗುತ್ತೆ. ಆ ಅಜೀರ್ಣ ಇರುವಂಥ ದ್ರವ ಏನಾಗುತ್ತೆ, ಮೇಲೆ ಬರುತ್ತೆ. ಸೊ ಅದೇ ಅಮ್ಲಪಿತ್ತ. ಸೊ ಇದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಏನಂದರೆ ಉಪ್ಪು, ಹುಳಿ, ಖಾರ, ಈ 3 ರಸ ಇರುವಂಥ ಆಹಾರಗಳನ್ನು ಮಿತವಾಗಿ ಬಳಸಬೇಕು. ಮಿತವಾಗಿ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡುವಾಗಿಲ್ಲ. ಅಂದರೆ ಇವಾಗ ಅಡುಗೆ ಮಾಡಬೇಕಾದ್ರೆ ಒಂದಿಷ್ಟು ಹಾಕಿರ್ತಾರೆ, ಅದು ಬಿಟ್ಟು ಮತ್ತೆ ಜನಕ್ಕೆ ಏನಂದರೆ ಮತ್ತು ಉಪ್ಪು ಜಾಸ್ತಿ ಬೇಕು, ಇಲ್ಲ ಇನ್ನೂ ಖಾರ ಆಗಿಲ್ಲ, ಇನ್ನೂ ಜಾಸ್ತಿ ಖಾರ ಹಾಕಬೇಕು, ಮತ್ತು ಉಪ್ಪಿನಕಾಯಿ ತಿನ್ನೋದು. ಸೊ ಈ ಥರದ್ದೆಲ್ಲ ಯಾರು ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾರಲ್ಲ, ಅವರು ಆದಷ್ಟು ಅದನ್ನು ಉಪ್ಪು, ಹುಳಿ, ಖಾರವನ್ನು ಅವಾಯ್ಡ್ ಮಾಡಬೇಕು. ಎರಡನೇದ್ದು ಹೇಳಿದ್ನಲ್ಲ, ಟೈಮು, ಅನ್ಟೈಮ್ಲಿ ಫುಡ್ ಪ್ರಾಕ್ಟೀಸಸ್. ಹಂಗಂದರೆ ಹೊಟ್ಟೆ ಹಸಿವು ಆಗಿರೋದೇ ಇಲ್ಲ, ಸುಮ್ಮನೆ ಟೈಮ್ ಆಗೈತೆ ಅಂತ ಊಟ ಮಾಡಿಬಿಡೋದು. ಸೊ ಹಾಗೆ ಮಾಡಿದ್ರೆ ಏನಾಗ್ತದೆ, ನಮಗೆ ಅಜೀರ್ಣವಾಗಿ ಪರಿಣಮಿಸುತ್ತೆ. ಆ ಅಜೀರ್ಣದಿಂದ ಏನಾಗುತ್ತೆ, ನಮಗೆ ಎದೆಯಲ್ಲಿ ಉರಿಯುವುದು, ಹುಳಿ ತೇಗ್ ಬರೋದು, ಈ ಥರ ಸಮಸ್ಯೆಗಳು ಬರ್ತದೆ. ನೆಕ್ಸ್ಟ್, ಉಪವಾಸ. ಹೆಣ್ಮಕ್ಳು, ಮೆಜಾರಿಟಿ ಹೆಣ್ಮಕ್ಳು ಇದನ್ನೇ ಮಾಡ್ತಾರೆ. ಅವ್ರೇನಂದರೆ ಊಟದ ಸಮಯವನ್ನು ಮುಂದೂಡುತ್ತಾರೆ. ಮುಂದೂಡೋದಂದರೆ ಅವ್ರಿಗೆ ಹೊಟ್ಟೆ ಹಸಿವಾಗಿರ್ತದೆ 9 ಗಂಟೆಗೆ ಅಥವಾ 10 ಗಂಟೆಗೆ. ಅವ್ರೇನು ಮಾಡ್ತಾರೆ, ಏನೋ ಒಂದು ಕೆಲಸ ಇರ್ತದೆ ಅಂತ ಅವ್ರೇನು ಮಾಡಿಬಿಡ್ತಾರೆ, ಆ ಟೈಮ್ನ ಪೋಸ್ಟ್ಪೋನ್ ಮಾಡ್ತಾರೆ. 1 ತಾಸು, ಅರ್ಧ ತಾಸಿಗೆ ಏನು ಮಾಡ್ತಾರೆ, ಮುಂದೆ ಹಾಕ್ತಾರೆ. ಆ ಮುಂದೆ ಹಾಕಿದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಸೆಕ್ರೇಷನ್ ಆಗಿ ಬಂದಿರ್ತದೆ, ಪಿತ್ತ ಬಂದಿರ್ತದೆ, ಅದು ವೇಟ್ ಮಾಡ್ತಿರ್ತದೆ ಆಹಾರ ಬರ್ತದೆ ಅಂತಂದು. ಆ ಟೈಮಲ್ಲಿ ನಾವು ಆಹಾರ ಕೊಡಲಿಲ್ಲ ಅಂದರೆ ಏನಾಗ್ತದೆ, ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಲೇಯರನ್ನು ಏನು ಮಾಡ್ತೈತಿ, ತಿನ್ಕೊಳ್ತಾ ಹೋಗ್ತದೆ, ಅದು ಹಾಳು ಮಾಡಿಬಿಡ್ತೈತಿ. ಸೊ ಅದರಿಂದ ಏನಾಗ್ತದೆ, ನಮ್ಮ ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಏನಾಗುತ್ತೆ, ಹೊಟ್ಟೆ ನೋವು, ಹೊಟ್ಟೆ ಉರಿ ಎಲ್ಲ ಲಕ್ಷಣಗಳು ಕಾಣ್ತದೆ. ಇದು ಒಂದು ಎಸಿಡಿಟಿ ಲಕ್ಷಣ. ಇನ್ನೊಂದು ಮಲಬದ್ಧತೆ, ಕಾನ್ಸ್ಟಿಪೇಷನ್. ಪ್ರತಿದಿನ ಮಾರ್ನಿಂಗ್ ಅವರಿಗೆ ಮೋಷನ್ ಕ್ಲಿಯರ್ ಆಗುತ್ತೆ, ಸಂಡಾಸ್ ಸರಿಯಾಗಿ ಆಗಂಗಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಕೊಟೇಶನ್ ಇದೆ, ಅ ಪ್ಲೆಸೆಂಟ್ ಮಾರ್ನಿಂಗ್ ಇಸ್ ಅ ಪ್ಲೆಸೆಂಟ್ ಡೇ. ಸೊ ಮಾರ್ನಿಂಗ್ ನಿಮ್ಮ ಹೊಟ್ಟೆ ಎಷ್ಟು ಕ್ಲೀನ್ ಆಗಿರ್ತದಲ್ಲ, ಅಷ್ಟು ನಿಮ್ಮದು ಥ್ರೂ ಔಟ್ ಡೇ ಚೆನ್ನಾಗಿ ಹೋಗ್ತದೆ, ಆಯಿತಾ. ಸೊ ಹೊಟ್ಟೆ ಮೋಷನ್ ಕ್ಲಿಯರ್ ಆಗದೆ ಇರೋದು, ಮತ್ತು ಹೊಟ್ಟೆ ಉಬ್ಬಾಗುವುದು, ಹುಳಿ ತೇಗಿ ಬರೋದು. ಸೊ ಕಾನ್ಸ್ಟಿಪೇಷನ್ ರಿಲೀವ್ ಆದರೆ, ಮಲಬದ್ಧತೆ ನಿವಾರಣೆ ಆದರೆ ತನ್ನಿಂತಾನೇ ಎಸಿಡಿಟಿ ತನ್ನಿಂತಾನೇ ಆರಾಮಾಗುತ್ತೆ. ಇನ್ನೊಂದು, ಯಾವುದಾದ್ರೂ ಮೆಡಿಸಿನ್, ಲಾಂಗ್ ರನ್ ಮೆಡಿಸಿನ್, ಯಾವುದಾದ್ರೂ ಪೇಯ್ನ್ ಕಿಲ್ಲರ್ ತೊಗೊಳೋದಾಗಲಿ, BP ಮೆಡಿಸಿನ್, ಆ್ಯಂಟಿ ಹೆಪಟೆನ್ಸಿವ್, ಆ್ಯಂಟಿ ಡಯಾಬಿಟಿಕ್, ಈ ಥರ ಯಾವುದಾದ್ರೂ ಮೆಡಿಸಿನ್ ಇದೆ, ಲಾಂಗ್ ರನ್ ಮೆಡಿಸಿನ್ ಇದ್ದರೆ ಅವರಿಗೊಂದು ಆ್ಯಂಟಾಸಿಡ್ ಅಂತ ಗುಳಿಗೆ ಕೊಟ್ಟಿರ್ತಾರೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಓಕೆ. ಸೊ ಈ ಎಲ್ಲವೂ ಪದ್ಧತಿಗಳನ್ನು ನಿಮ್ಮ ಲೈಫಲ್ಲಿ ನೀವು ಪಾಲಿಸಿ